3 ಕೋಟಿ ಕೊಡ್ತೀನಿ, ಅವ್ರದ್ದೇ ಇದ್ದರೆ ನಮಗೆ ಕೊಡಲಿ, ನಾನು ಕೊಂಡ್ಕೋತೀನಿ. ರೈತರ ಪರವಾಗಿ ರೈತರ ಸಂಘದಿಂದ ನಾನು ಅವ್ರಿಗೆ ಜಮೀನು ಕೊಂಡ್ಕೋತೀವಿ, ನಾವು ಕೊಂಡ್ಕೋತೀವಿ, ರೈತರು ಕೊಂಡ್ಕೋತೀವಿ. ತಗೊಳಕ್ಕೆ ರೆಡಿ ಆಗಿರೋರು ಅಂತ ಕಳ್ಳರು ತಗೊಳ್ಳಿ, ಅದು ಕೇಸ್ ಕೋರ್ಟ್ಗೆ ಹೋಯ್ತದೆ. ತಗೊಳ್ಳಿ, ತಾಕತ್ತಿದ್ರೆ ತಗೊಳ್ಳಿ. ಅವರು ಚೆನ್ನಾಗಿ ನೋಡ್ಕೊಂಡು ತಗೊಳ್ರಿ. ಇದೇ ಊರಲ್ಲಿ ಹುಟ್ಟಿರೋದು. ನಂದು ಅಕ್ವೈರ್ ಲಿಸ್ಟಲ್ಲಿ 6 ಎಕರೆ ಐತೆ. ನೋಟಿಸಲ್ಲೇ ಬಂದೈತೆ. ನಾನು ಅಕ್ವೈರ್ಗೆ ಒಪ್ಕೊಂಡಿಲ್ಲ. 1 ಕುಂಟೆನೂ ಕೊಡಲ್ಲ. 10 ಕೋಟಿ ಕೊಟ್ಟರು ನಾನು ಜಮೀನು ಕೊಡಲ್ಲ. ಅವರೇ ಕೊಟ್ಟರೆ ನಾನು 2.5 ಕೋಟಿ ಅವರು ಅನೌನ್ಸ್ ಮಾಡೋರಲ್ವಾ, 3 ಕೋಟಿ ಕೊಡ್ತೀನಿ. ಅವ್ರದ್ದೇ ಇದ್ದರೆ ನಮಗೆ ಕೊಡಲಿ, ನಾನು ಕೊಂಡ್ಕೋತೀನಿ. ರೈತರ ಪರವಾಗಿ ರೈತರ ಸಂಘದಿಂದ ನಾನು ಅವ್ರಿಗೆ ಜಮೀನು ಕೊಂಡ್ಕೋತೀವಿ, ನಾವು ಕೊಂಡ್ಕೋತೀವಿ, ರೈತರು ಕೊಂಡ್ಕೋತೀವಿ. ಕೊಡೋಕ್ಕಾಯ್ತಾ ಅವ್ರು ಕೇಳ್ರಿ. ಇದನ್ನು ಪರಿಹಾರ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರು ಕೊಡೋಕ್ಕೆ ರೆಡಿ ಅವರ ಕೇಳ್ರಿ. ಅಷ್ಟೇ. ನಮಗೆ ನ್ಯಾಯ ಬೇಕು. ಈಗ ಆ ಕಡೆಯಿಂದ ಸ್ವಲ್ಪ ಜನ ನಾವು ಕೊಡೋಕೆ ರೆಡಿ ಇದ್ದೀವಿ, ಇವತ್ತೇ ತೊಗೊಂಡ್ಬಿಡ್ಲಿ ನಮ್ದೆಲ್ಲ ಟೌನ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ರೆಡಿ ಇದ್ದರೆ ರೆಡಿ ಇರೋರ್ದು ತಗೊಳ್ಳಿ. ನಾವು ಬೇಡ ಅಂತ. ರೆಡಿ ಇರೋರು ಯಾರು ಗೊತ್ತಾ ನಿಮಗೆ? ನಮ್ಮಂಥವ್ರದ್ದು ಅಣ್ಣ ತಮ್ಮದಿರ್ದು ತಗರಾಲಿರೋದು, ಸೈನ್ ಬೇಕಾಗಿರೋದು ನಂದೇ ಅಂತ ವಾದ ಮಾಡೋರು, ತಗೊಳಕ್ಕೆ ರೆಡಿಯಾಗಿರೋರು ಅಂತ ಕಳ್ಳರು ತಗೊಳ್ಳಿ, ಅದು ಕೇಸ್ ಕೋರ್ಟ್ಗೆ ಹೋಯ್ತದೆ. ತಗೊಳ್ಳಿ, ತಾಕತ್ತಿದ್ರೆ ತಗೊಳ್ಳಿ. ಅವರು ಅಂಥವರೇ ಇರೋದು. ಕಷ್ಟಪಟ್ಟು ತಗೊಳ್ಳೋರು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರಿಗೂ ತೊಂದರೆ ಐತೆ, ಮಾರ್ಕೊಳ್ಳೋಂಥ ಸ್ಥಿತಿನೂ ಐತೆ. ಕಷ್ಟಪಟ್ಟು ಎಲ್ಲ ಒಂದೇ ಥರ ಇಲ್ಲ. ಅದನ್ನು ಪರಿಶೀಲನೆ ಮಾಡಬೇಕಾಗಿರೋದು ಸರ್ಕಾರ. ಯಾವುದು ಸುಳ್ಳು, ಯಾವುದು ನಿಜವಾದ ನಮಗೆ ಹೇಳಿದ್ರು ನೀವು ರೈತರೇ ಅಲ್ಲ, ನೀವು ಸುಮ್ಮನೆ ದುಡ್ಡು ತಗೊಂಡು ಹೋರಾಡಕ್ಕೆ ಬಂದಿದ್ದೀರಿ ಅಂದರು. ಫಸ್ಟ್ ದಿವಸದಿಂದನೂ ನಾನು 1.5 ವರ್ಷದಿಂದನೂ ಇದರಣಿಯಲ್ಲಿ ಕೂತಿದ್ದೀನಿ, ಹೋರಾಟ ಮಾಡ್ತಾನೇ ಇದ್ದೀನಿ. ಅದಕ್ಕೆ ಪಾಣಿ ಆಧಾರ್ ಕಾರ್ಡು ಇವಾಗ ತಂದು ತೋರಿಸಿದ್ದೀನಿ. ಅಸಲಿಯತೆ ನಾನು ಒಪ್ಪಿಗೆ ಇಲ್ಲ, ನನ್ನ ಕಡೆಯಿಂದ ಒಪ್ಪಿಗೆ ಇಲ್ಲ. ನಮಗೆ ಅಕ್ವೈರ್ ಬೇಡ.